ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುಂದುವರಿದ ಗೌತಮನ ಕಥೆಯಲ್ಲಿ, ಗೌತಮನು ರಾತ್ರಿಯಲ್ಲಿ ಮಲಗಿದ್ದ ಆ ಪಕ್ಷಿಯನ್ನು ಕೊಂದು ಪಕ್ವ ಮಾಡಿ ಅದನ್ನು ದಾರಿಯೂಟಕ್ಕಾಗಿ ಕಟ್ಟಿಕೊಂಡು ತನ್ನ ಗ್ರಾಮದ ಕಡೆಗೆ ಹೊರಟದು. ಮರುದಿನದಲ್ಲಿ ರಾಕ್ಷಸ ರಾಜನಿಗೆ ಸಂದೇಹವು ಹುಟ್ಟಿ ಅವನ ವೃತ್ತಾಂತವನ್ನು ತಿಳಿಯುವುದಕ್ಕಾಗಿ ಅವನ ಮಗನನ್ನು ಕಳುಹಿಸಲು ಅವನು ಗೌತಮನನ್ನು ಹಿಡಿದು ಕೊಂದುದು ಎಂಬ 171ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಇತ್ತಲಾಗಿ ರಾಜಧರ್ಮವೆಂಬ ಬಕವು ಆಲದ ಮರದ ಕೆಳಗೆ ತನ್ನ ಅತಿಥಿ ಸೌಕರ್ಯಕ್ಕಾಗಿ ಮೊದಲೇ ಬೆಂಕಿಯನ್ನು ಹತ್ತಿಸಿ ಚೆನ್ನಾಗಿ ಉರಿಸಿಟ್ಟು ತಾನು ಆ ಬೆಂಕಿಗೆ ಸ್ವಲ್ಪ ದೂರದಲ್ಲಿ ನಿಶ್ಚಿಂತೆಯಿಂದ ಮಲಗಿತು. ದುಷ್ಟಾತ್ಮನಾದ ಆ ಗೌತಮನಾದರೂ ರಾಜಧರ್ಮನನ್ನು ತನ್ನ ಆಹಾರಾರ್ಥವಾಗಿ ಕೊಂದು ತಿನ್ನುವ ಉದ್ದೇಶದಿಂದಲೇ ಸಮಯವನ್ನು ನಿರೀಕ್ಷಿಸುತ್ತಿದ್ದವನಾದುದರಿಂದ ಅರ್ಧರಾತ್ರಿಯಲ್ಲಿ ಮೇಲಕ್ಕೆದ್ದನು. ತನ್ನ ಪಕ್ಕದಲ್ಲಿ ಉರಿಯುತ್ತಿದ್ದ ಬೆಂಕಿಯಿಂದ ಒಂದು ದೊಡ್ಡ ಉರಿಯುವ ಕೊಳ್ಳಿಯನ್ನು ಮೆಲ್ಲಗೆ ಸೆಳೆದುಕೊಂಡು ಗಾಢ ನಿದ್ರೆಯಲ್ಲಿದ್ದ ಆ ಪಕ್ಷಿಯನ್ನು ಆ ಉರಿಯುವ ಕೊಳ್ಳಿಯಿಂದ ಬೀಸಿ ಬಡಿದನು. ಅಲ್ಲದೆ ಆ ಪಾಪಿಯು ಅದರಿಂದ ಮುಂದೆ ತನಗುಂಟಾಗುವ ದುರ್ಗತಿಯನ್ನು ತಿಳಿಯದೆ ತಾನು ಮಾಡಿದ ಸಾಹಸ ಕಾರ್ಯಕ್ಕಾಗಿ ಸಂತೋಷಪಟ್ಟನು. ಪಕ್ಷಿಯ ಆ ಮೃತದೇಹವನ್ನು ಕೈಗೆತ್ತಿಕೊಂಡು ಅದರ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಿತ್ತು ಹಾಕಿ ಅದರ ಮಾಂಸವನ್ನು ಅಗ್ನಿಯಲ್ಲಿ ಸುಟ್ಟು ಪಕ್ವ ಮಾಡಿ ಅದನ್ನು ತನ್ನ ಪ್ರಯಾಣದ ಬುತ್ತಿಗಾಗಿ ಕಟ್ಟಿಕೊಂಡನು. ತಾನು ವಿರೂಪಾಕ್ಷನಿಂದ ತಂದಿದ್ದ ಬಂಗಾರವನ್ನು ಮೂಟೆ ಕಟ್ಟಿಕೊಂಡು ಅಲ್ಲಿಂದ ಓಡಲಾರಂಭಿಸಿದನು. ಇಷ್ಟರಲ್ಲಿ ಅತ್ತಲಾಗಿ ವಿರೂಪಾಕ್ಷನೆಂಬ ರಾಕ್ಷಸ ರಾಜನು ಮರುದಿನದಲ್ಲಿ ತನ್ನ ಮಿತ್ರನಾದ ರಾಜಧರ್ಮವು ಎಂದಿನಂತೆ ತನ್ನಲ್ಲಿಗೆ ಬಾರದುದಕ್ಕಾಗಿ ಮನಸ್ಸಿನಲ್ಲಿ ಬಹಳವಾಗಿ ಕೊರಗುತ್ತಾ ತನ್ನ ಮಗನನ್ನು ನೋಡಿ, ಕುಮಾರ, ನಮ್ಮ ಮಿತ್ರನಾದ ರಾಜಧರ್ಮನು ಈ ಕಡೆಗೆ ಈ ದಿನವೆಲ್ಲ ಬಾರದಿರಲು ಕಾರಣವೇನೋ ತಿಳಿಯಲಿಲ್ಲ. ಅವನು ಯಾವಾಗಲೂ ಪ್ರಾತಃ ಸಂಧ್ಯೆಯಲ್ಲಿ ಬ್ರಹ್ಮನನ್ನು ವಂದನೆ ಮಾಡಿ ಬರುವುದಕ್ಕಾಗಿ ಹೋಗುವ ಪದ್ಧತಿ. ಅಲ್ಲಿಂದ ಬರುವಾಗ ಅವನು ನನ್ನನ್ನು ನೋಡದೆ ಯಾವಾಗಲೂ ಮನೆಗೆ ಹೋಗುವವನಲ್ಲ. ಅವನು ನನ್ನಲ್ಲಿಗೆ ಬಂದು ಈಗಾಗಲೇ 2 ಸಂಜೆಗಳು 2 ರಾತ್ರಿಗಳು ಕಳೆದು ಹೋದವು. ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲದಂತಿದೆ. ನನ್ನ ಮಿತ್ರನು ಎಲ್ಲಿರುವನೆಂಬ ವೃತ್ತಾಂತವನ್ನು ನೀನು ಈಗಲೇ ತಿಳಿದು ಬರಬೇಕು. ಮೊನ್ನೆ ಒಬ್ಬ ಬ್ರಾಹ್ಮಣನು ಯಾಚನೆಗಾಗಿ ನನ್ನಲ್ಲಿಗೆ ಬಂದಿದ್ದನು. ಅವನಿಗೆ ವೇದಾಧ್ಯಯನವಿಲ್ಲ. ಅವನ ಮುಖದಲ್ಲಿ ಸ್ವಲ್ಪ ಮಾತ್ರವೂ ಬ್ರಹ್ಮವರ್ಚಸ್ಸಿಲ್ಲ. ಅವನು ಇಲ್ಲಿಂದ ತನ್ನ ಮಿತ್ರನನ್ನು ನೋಡುವುದಕ್ಕಾಗಿ ಹೋಗುವಂತೆಯೇ ಹೇಳಿ ಹೋದನು. ಅವನಲ್ಲಿ ನನಗೆ ಸಂದೇಹ ಉಂಟಾಗಿದೆ. ಆ ಬ್ರಾಹ್ಮಣಾಧವನೇ ನನ್ನ ಮಿತ್ರನನ್ನು ಕೊಂದಿದ್ದರೂ ಇರಬಹುದು. ಆ ಬ್ರಾಹ್ಮಣನ ಇಂಗಿತಗಳಿಂದ ಅವನು ಬಹಳ ದುರಾಚಾರಿಯೆಂದು, ದುರಾತ್ಮನೆಂದು ಆಗಲೇ ನನಗೆ ಸಂದೇಹ ಉಂಟಾಯಿತು. ಅವನು ಕೇವಲ ದಯಾಶೂನ್ಯನಾದ ಭಯಂಕರಾಕಾರವುಳ್ಳ ದುಷ್ಟ ಚೋರನಂತೆ ಕಂಡುಬಂದಿತು. ಅಂತಹ ಬ್ರಾಹ್ಮಣಾಧಮನು ತಿರುಗಿ ಆ ಕಡೆಗೆ ಹೋದುದರಿಂದ ನನ್ನ ಮನಸ್ಸಿಗೆ ಅವನಲ್ಲಿ ಸಂದೇಹವು ಹುಟ್ಟಿದೆ. ಕುಮಾರ, ಈಗಲೇ ನೀನು ರಾಜಧರ್ಮನ ನಿವಾಸಕ್ಕೆ ಹೋಗಿ ಅವನು ಬದುಕಿರುವನೋ ಇಲ್ಲವೋ ಎಂಬುದನ್ನು ತಿಳಿದು ಬಾ. ವಿಳಂಬ ಮಾಡಬೇಡ ಎಂದನು. ಆಗ ರಾಕ್ಷಸ ರಾಜನ ಮಗನು ಕೆಲವು ರಾಕ್ಷಸ ದೂತರನ್ನು ಸಂಗಡ ಕರೆದುಕೊಂಡು ಆ ಆಲದ ಮರವಿದ್ದಲ್ಲಿಗೆ ಬಂದನು. ಆ ಮರದಡಿಯಲ್ಲಿ ಪಕ್ಷಿಯ ಗರಿಗಳು ಉದುರಿದ್ದಿರುವುದನ್ನು ಕಣ್ಣೋಡಿ ಅವನು ಹತನಾಗಿರಬೇಕೆಂದೇ ನಿಶ್ಚಯಿಸಿದನು. ಮಹತ್ತಾದ ವ್ಯಸನದಿಂದ ಬಹಳ ಅವನಿಗೆ ಗೋಳಿಟ್ಟನು. ಈ ಕೊಲೆಗೆಲಸಕ್ಕಾಗಿ ಆ ಗೌತಮನೆಂಬ ಬ್ರಾಹ್ಮಣನ ಮೇಲೆ ದುಸ್ಸಹವಾದ ಕೋಪವು ಹುಟ್ಟಿತು. ಒಡನೆಯೇ ವೇಗದಿಂದ ಅಲ್ಲಲ್ಲಿ ಹುಡುಕುತ್ತಾ ಹೋಗಲು ಒಂದು ಕಡೆ ಆ ಗೌತಮನು ರಾಕ್ಷಸರ ಕೈಗೆ ಸಿಕ್ಕಿಬಿದ್ದನು. ಒಡನೆಯೇ ಅವರು ಆ ಬ್ರಾಹ್ಮಣನನ್ನು ಹಿಡಿದು ಹಿಂಗಟ್ಟು ಕಟ್ಟಿ ಅಲ್ಲಿ ಬಿದ್ದಿದ್ದ ಪಕ್ಷಿರಾಜನ ಎಲುಬುಗಳನ್ನೆಲ್ಲ ಆರಿಸಿ ಸಂಗ್ರಹಿಸಿಕೊಂಡರು. ಭಯಂಕರ ಕೋಪದಿಂದ ಆ ಗೌತಮನನ್ನು ವಧಿಸುವುದಕ್ಕಾಗಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಅವನನ್ನು ಮನುವ್ರಜ ಪಟ್ಟಣಕ್ಕೆ ಕರೆತಂದು ರಾಕ್ಷಸ ರಾಜನ ಮುಂದೆ ನಿಲ್ಲಿಸಿದರು. ರಾಜಧರ್ಮನ ಮೈಯೆಲುಬುಗಳನ್ನು ರಾಜನ ಮುಂದೆ ತಂದಿಟ್ಟರು. ಅದನ್ನು ನೋಡಿ ರಾಜನಿಗೆ ಸಹಿಸಬಾರದ ಸಂಕಟ ಉಂಟಾಯಿತು. ಅವನ ಮಂತ್ರಿಗಳು, ಪರಿವಾರದವರು ಈ ಘೋರ ಕೃತ್ಯಕ್ಕಾಗಿ ವ್ಯಥೆಪಟ್ಟರು. ರಾಜನಿಗೆ ಅತ್ಯಂತ ಪ್ರಿಯಮಿತ್ರನಾಗಿದ್ದ ಆ ಪಕ್ಷಿಯ ಮರಣಕ್ಕಾಗಿ ಅರಮನೆಯಲ್ಲಿದ್ದ ಅಂತಃಪುರದ ಸ್ತ್ರೀಯರೆಲ್ಲ ಬಹಳ ದುಃಖದಿಂದ ಗೋಳಿಟ್ಟರು. ವಿರೂಪಾಕ್ಷನು ಆ ಗೌತಮನನ್ನು ವಧಿಸಿ ಬಿಡುವಂತೆ ತನ್ನ ಮಗನಿಗೆ ಆಜ್ಞೆ ಮಾಡಿದನು. ರಾಕ್ಷಸ ಮಂತ್ರಿಗಳು ಕೂಡ ಅದೇ ಮಾತನ್ನು ಅನುಮೋದಿಸುತ್ತಾ, ಇವನು ಜಾತಿಯಲ್ಲಿ ಬ್ರಾಹ್ಮಣನಾದರೂ ಹಿಂದೆ ಎಷ್ಟೋ ಪಾಪಕೃತ್ಯಗಳನ್ನು ಮಾಡಿರುವನು, ಈಗಲೂ ಮಹಾಪಾಪವನ್ನು ನಡೆಸಿರುವನು, ಮುಂದೆಯೂ ಇಂತಹ ಪಾಪ ಕೃತ್ಯಗಳನ್ನೇ ನಡೆಸುವನು.
ಇವನ ಬುದ್ಧಿಯು ಸದಾ ಪಾಪದಲ್ಲಿಯೇ ವರ್ತಿಸುತ್ತಿರುವುದು. ಇವನು ಪಾಪದಲ್ಲಿಯೇ ನೆಲೆಗೊಂಡವನು. ಅದರಲ್ಲಿಯೂ ಕೃತಜ್ಞನಾದ ಈತನನ್ನು ಸಂದೇಹವಿಲ್ಲದೆ ಕೊಂದು ತೀರಿಸಿ ಬಿಡಬೇಕು. ನಾವೆಲ್ಲರೂ ಸಂತೋಷದಿಂದ ಇವನ ರಕ್ತ ಮಾಂಸಗಳನ್ನು ಭಕ್ಷಿಸುವೆವು ಎಂದರು. ಆಗ ವಿರೂಪಾಕ್ಷನು, ಛೀ, ಇವನು ಮಹಾಪಾಪಿ, ಕೃತಜ್ಞನು, ಇಂತಹವನ ದೇಹಮಾಂಸವನ್ನು ಮುಟ್ಟುವುದಕ್ಕೂ ನನಗೆ ಮನಸ್ಸು ಬಾರದು. ಈ ಮಿತ್ರ ದ್ರೋಹಿಯನ್ನು ಕೊಂದು ಇವನ ದೇಹಮಾಂಸವನ್ನು ಕೊಲೆಗೆಲಸಕ್ಕೆ ನಿಯುಕ್ತರಾದ ರಾಕ್ಷಸರಿಗೆ ಹಂಚಿಬಿಡಿರಿ ಎಂದನು. ಒಡನೆಯೇ ರಾಕ್ಷಸ ದೂತರನ್ನು ಕರೆಸಲು ಅನೇಕರು ಬಂದು ಸೇರಿದರು. ಅವರು ಕೂಡ ಕೃತಜ್ಞನಾದ ಆ ಗೌತಮನ ಪಾಪಕಾರ್ಯವನ್ನು ಕೇಳಿದೊಡನೆ ಅವನ ಮಾಂಸವನ್ನು ತಾವು ಮುಟ್ಟುವುದಿಲ್ಲವೆಂದು ನಿರಾಕರಿಸಿ ರಾಕ್ಷಸ ರಾಜನ ಮುಂದೆ ನೆಲದವರೆಗೆ ತಲೆ ಬಗ್ಗೆ ನಮಸ್ಕರಿಸಿ, ಮಹಾರಾಜ, ನಮ್ಮನ್ನು ಬಲಾತ್ಕರಿಸಿ ಈ ಪಾಪವನ್ನು ನಮ್ಮ ತಲೆಗೆ ಕಟ್ಟಬೇಡ. ಇವನ ಮಾಂಸವನ್ನು ನಾವು ತಿನ್ನಲೊಲ್ಲೆವು ಎಂದರು. ಆಮೇಲೆ ರಾಜನು ತನ್ನ ಕಡೆಯ ರಾಕ್ಷಸರನ್ನು ನೋಡಿ, ಹಾಗಿದ್ದರೆ ಈ ದೇಹವನ್ನು ಕಡಿಯಿರಿ, ಬೆಂಕಿಯಲ್ಲಿ ಸುಟ್ಟು ಬಿಡಿರಿ, ಎಲ್ಲಿಯಾದರೂ ದೂರಕ್ಕೆ ಬಿಸಾಡಿರಿ. ಇನ್ನು ಮೇಲೆ ಕ್ಷಣ ಮಾತ್ರವೂ ಈ ಪಾಪಿಯ ದೇಹವು ನಮ್ಮ ಕಣ್ಣ ಮುಂದೆ ಇರಬಾರದು ಎಂದನು. ಒಡನೆಯೇ ಆ ದಾಸರು ಅಥವಾ ಕಟುಕರು ಕೋಪದಿಂದ ಶೂಲವನ್ನು ಪಟ್ಟಸವನ್ನು ಕೈಗೆತ್ತಿಕೊಂಡು ಆ ಬ್ರಾಹ್ಮಣನನ್ನು ಚಿತ್ರ ವಿಚಿತ್ರ ವಧೆಯಿಂದ ತುಂಡು ತುಂಡಾಗಿ ಕತ್ತರಿಸಿ ಮಾಂಸಾಹಾರಿ ಪ್ರಾಣಿಗಳ ಮುಂದೆ ಬಿಸುಟರು. ಹದ್ದು, ಕಾಗೆ ಮೊದಲಾದ ಮಾಂಸಾಹಾರಿ ಜಂತುಗಳೂ ಕೂಡ ಅದನ್ನು ಮೂಸಿ ನೋಡಿ ತಿನ್ನಲೊಲ್ಲದೆ ಬಿಟ್ಟು ಹೋದವು. ರಾಜೇಂದ್ರ, ಹೀಗೆ ಮಾಂಸಭಕ್ಷಕಗಳಾದ ತಿರಿಯ ಜಂತುಗಳು ಕೃತಜ್ಞರ ಮೃತದೇಹವನ್ನು ಮುಟ್ಟಲಾರವು. ಬ್ರಹ್ಮಸ್ವಾಪಹಾರ ಮಾಡಿದವರು, ಬ್ರಹ್ಮಹತ್ಯೆ ಮಾಡಿದವನು, ಗುರು ಭಾರ್ಯೆಯನ್ನು ಸಂಗಮಿಸಿದವನು, ಇವರೆಲ್ಲರಿಗೂ ಸಾಧುಗಳು ಪ್ರಾಯಶ್ಚಿತ್ತಗಳನ್ನು ವಿಧಿಸಿರುವರು. ಆದರೆ ಕೃತಜ್ಞನಿಗೆ ಮಾತ್ರ ಪ್ರಾಯಶ್ಚಿತ್ತವೇ ಇಲ್ಲ. ಮಿತ್ರದ್ರೋಹಿಯು, ಕೃತಜ್ಞನು, ಕ್ರೂರನು ಆದ ಮನುಷ್ಯಾಧಮನ ದೇಹವನ್ನು ಮಾಂಸಭೋಜಿಗಳಾದ ಮೃಗಗಳು ತ್ಯಜಿಸುವವು, ಕ್ರಿಮಿಗಳು ಅದನ್ನು ಭಕ್ಷಿಸಲಾರವು ಎಂದನು. ಇದು 171ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.